ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ಮೊದಲನೇ ವಿಡಿಯೋ ರೀ, ಈ ಪ್ರಶ್ನೋತ್ತರಗಳ ಸರಣಿಯ ಮೊದಲನೇ ವಿಡಿಯೋ. ಈ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಯಲ್ಲಿ ಪ್ರತಿಯೊಂದು ಚಾಪ್ಟರ್ಗಳ ಮೇಲೆ ಹಿಂದಿನ ಎಕ್ಸಾಮ್ಗಳಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೀನಿ. ಆ ಪ್ರಶ್ನೆಗಳಿಗೆ ಕೇವಲ ಉತ್ತರ ನೀಡುವುದಲ್ಲದೆ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಕೂಡ ನೀಡಿರುವಂಥದ್ದು. ಹಾಗಾಗಿ ಈ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಯ ಪ್ರತಿಯೊಂದು ವಿಡಿಯೋವನ್ನು ನೀವು ನೋಡ್ರಿ. ಎಂಟೈರ್ ಕರ್ನಾಟಕ ಇತಿಹಾಸ ಕವರ್ ಮಾಡಿರುವಂಥದ್ದು ಸ್ನೇಹಿತರೆ. ಇದು ಮೊದಲನೇ ವಿಡಿಯೋ ಆಗಿರೋದ್ರಿಂದ ಈ ವಿಡಿಯೋದೊಳಗೆ ಕರ್ನಾಟಕದ ಐತಿಹಾಸಿಕ ಹಿನ್ನೆಲೆ ಕವರ್ ಮಾಡೀನಿ. ವಿಡಿಯೋ ನೋಡ್ತಾ ನೋಟ್ಸ್ ಮಾಡ್ಕೊಳ್ರಿ ಸ್ನೇಹಿತರೆ. ವಿಡಿಯೋ ನೋಡ್ತಾ ನೋಟ್ಸ್ ಮಾಡ್ಕೊಳ್ರಿ. ಇನ್ ಕೇಸ್ ನೋಟ್ಸ್ ಮಾಡ್ಕೊಳಕ್ ಆಗಂಗಿಲ್ರಿ ಅನ್ನೋರಿದ್ರಿ ಅಂತಂದ್ರೆ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಯ PDF ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಇರ್ತದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಆದ್ರೆ ಫ್ರೀ ಇಲ್ಲ ಸ್ನೇಹಿತರೆ, ನಾಮಿನಲ್ ಚಾರ್ಜ್ ಅದ. ಆ ಚಾರ್ಜ್ ಪೇಮೆಂಟ್ ಮಾಡೋದ್ರ ಮೂಲಕ ನೀವು ಡೌನ್ಲೋಡ್ ಮಾಡಬಹುದು. ಈ ಪ್ರಶ್ನೋತ್ತರಗಳ ಸರಣಿಯ ವಿಡಿಯೋಗಳು ನೋಡುವುದರಿಂದ ಯಾವ್ಯಾವ ಅಧ್ಯಾಯಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳು ಕೇಳ್ಯಾರ ಅಂತ ನಿಮಗೆ ಒಂದು ಐಡಿಯಾ ಬರ್ತದೆ ಸ್ನೇಹಿತರೆ. ವಿಡಿಯೋವನ್ನು ನಾವು ಸಲ್ಯಾಬಸ್ ನೋಡೋದ್ರ ಮೂಲಕ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ಇತಿಹಾಸದ ಸಲ್ಯಾಬಸ್ ಸ್ನೇಹಿತರೆ, ಪಠ್ಯಕ್ರಮ. ಇವಿಷ್ಟು ಚಾಪ್ಟರ್ಸ್ಗಳು ಕರ್ನಾಟಕ ಇತಿಹಾಸದೊಳಗೆ ಬರ್ತಾವೆ. ಇವಿಷ್ಟು ಚಾಪ್ಟರ್ಗಳು ನೀವು ಓದಿದ್ರಿ ಅಂತಂದ್ರೆ ಕರ್ನಾಟಕ ಇತಿಹಾಸ ಕಂಪ್ಲೀಟ್ ಆಗಿ ಓದ್ಕೊಂಡಾಗ. ಓಕೆ ರೀ. ಯಾವ್ಯಾವ್ರಿ? ಕರ್ನಾಟಕದ ಐತಿಹಾಸಿಕ ಹಿನ್ನೆಲೆ, ಪ್ರತಿಷ್ಠಾನಪುರದ ಶಾತವಾಹನರು, ಕದಂಬರು, ಗಂಗರು, ಬಾದಾಮಿಯ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ದ್ವಾರ ಸಮುದ್ರದ ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನರು ಮತ್ತು ಬಿಜಾಪುರದ ಆದಿಲ್ ಶಾಹಿಗಳು, ಮೈಸೂರು ಸಂಸ್ಥಾನ, ಚಿಕ್ಕ ಚಿಕ್ಕ ಸಂಸ್ಥಾನಗಳು, ಕರ್ನಾಟಕದಲ್ಲಿ ಭಕ್ತಿ ಚಳವಳಿ, ಕರ್ನಾಟಕ ಏಕೀಕರಣ, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟ ಮತ್ತು ಸಶಸ್ತ್ರ ಬಂಡಾಯಗಳು. ಇವಿಷ್ಟು ಚಾಪ್ಟರ್ಸ್ಗಳಂದ್ರೆ 15 ಚಾಪ್ಟರ್ಸ್ಗಳಲ್ಲಿ ಒಂದು 3 ರಿಂದ 4 ಚಾಪ್ಟರ್ಸ್ಗಳ ಮೇಲೆ ಪ್ರಶ್ನೆಗಳು ಭಾಳ ಬಂದಾವ್ರಿ. ಹಿಂದಿನ ಎಕ್ಸಾಮ್ದು ಕ್ವಶನ್ ಪೇಪರ್ ಅಬ್ಸರ್ವ್ ಮಾಡಿದ್ರೆ 3 ರಿಂದ 4 ಅಧ್ಯಾಯಗಳ ಮೇಲೆ ಪ್ರಶ್ನೆಗಳು ಭಾಳ ಬಂದಾವ್. ಯಾವ್ಯಾವ ಅಂತ ಅಧ್ಯಾಯ ನೋಡ್ರಿ? ವಿಜಯನಗರ ಸಾಮ್ರಾಜ್ಯ, ನೆಕ್ಸ್ಟ್ ಮೈಸೂರು ಸಂಸ್ಥಾನ, ಕರ್ನಾಟಕದ ಏಕೀಕರಣ. ಈ 3 ಚಾಪ್ಟರ್ಗಳ ಮೇಲೆ ಭಾಳ ಪ್ರಶ್ನೆಗಳು ಬಂದಾವ್ರಿ. ವಿಜಯನಗರ ಸಾಮ್ರಾಜ್ಯ, ಮೈಸೂರು ಸಂಸ್ಥಾನ, ಕರ್ನಾಟಕ ಏಕೀಕರಣ. ಈ 3 ಚಾಪ್ಟರ್ಸ್ಗಳ ಮೇಲೆ ಹಿಂದಿನ ಎಕ್ಸಾಮ್ದಾಗ ಪ್ರಶ್ನೆಗಳು ಭಾಳ ಬಂದಾವ್. ಎಲ್ಲ ಚಾಪ್ಟರ್ಸ್ಗಳ ಮೇಲೆ ಪ್ರಶ್ನೆಗಳ ಕೇಳ್ಯಾರ, ಆದ್ರೆ ಈ ಚಾಪ್ಟರ್ಸ್ಗಳ ಮೇಲೆ ಹೆಚ್ಚಿಗೆ ಪ್ರಶ್ನೆ ಕೇಳ್ಯಾರ ಸ್ನೇಹಿತರೆ. ಓಕೆ ರೀ. ಮತ್ತೆ ಯಾವ್ದು ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳು, ಯಾವ ಚಾಪ್ಟರ್ಸ್ಗಳು ಇಂಪಾರ್ಟೆಂಟ್ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಯಾವ ಚಾಪ್ಟರ್ಸ್ಗಳ ಮೇಲೆ ಹೆಚ್ಚಿಗೆ ಪ್ರಶ್ನೆಗಳು ಬಂದಾವ ಅದನ್ನ ಮಾತ್ರ ಇಲ್ಲಿ ನಾನು ಹೇಳ್ತಾ ಇರೋದು ಸ್ನೇಹಿತರೆ. ಓಕೆ ರೀ. ಎಲ್ಲಾ ಚಾಪ್ಟರ್ಸ್ಗಳು ಓದ್ಬೇಕು. ಈ 3 ಚಾಪ್ಟರ್ಸ್ಗಳು ಒಂದು ಸ್ವಲ್ಪ ಹೆಚ್ಚಿಗೆ ಫೋಕಸ್ ಮಾಡಬೇಕು. ನೆಕ್ಸ್ಟ್ ಕರ್ನಾಟಕದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ನೋಡೋಣ ಸ್ನೇಹಿತರೆ. ಇದ್ರ ಮೇಲೆ ಹಿಂದಿನ ಎಕ್ಸಾಮ್ದಾಗ ಹ್ಯಾಂಗ್ ಪ್ರಶ್ನೆ ಕೇಳ್ಯಾರ ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಉಲ್ಲೇಖ ಈ ಕೆಳಗಿನ ಯಾವುದರಲ್ಲಿ ಕಂಡು ಬರುತ್ತದೆ? ಒಂದನೇ ಪ್ರಶ್ನೆ ಆದಿದು. ಆಪ್ಷನ್ ಎ ರಾಮಾಯಣದ ಸುಂದರಕಾಂಡ, ಆಪ್ಷನ್ ಬಿ ಋಗ್ವೇದ, ಆಪ್ಷನ್ ಸಿ ಮಹಾಭಾರತದ ಭೀಷ್ಮ, ಆಪ್ಷನ್ ಡಿ ಕವಿರಾಜ ಮಾರ್ಗ. ಉತ್ತರ ನೆಕ್ಸ್ಟ್ ನೋಡೋಣ್ರಿ. ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಲ್ರಿ. ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ನೆಕ್ಸ್ಟ್ ಮತ್ತೊಮ್ಮೆ ಪ್ರಶ್ನೆ ಓದೋಣ. ಅವಾಗ ಈಸಿಯಾಗಿ ಉತ್ತರ ಟಿಕ್ ಮಾಡಬಹುದು. ಎರಡನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂದ್ರೆ 3 ಹೇಳಿಕೆಗಳು ಕೊಟ್ಟಾರ್ರಿ. ಇಲ್ಲಿ ನೋಡ್ರಿ, 3 ಹೇಳಿಕೆ ಕೊಟ್ಟಾನ. ಈ 3 ಹೇಳಿಕೆಗಳಲ್ಲಿ ಯಾವ ಯಾವ ಹೇಳಿಕೆಗಳು ಸರಿ ಅದಾವ ಅಂತ ಟಿಕ್ ಮಾಡ್ರಿ ಅಂತ ಪ್ರಶ್ನೆ ಕೇಳೋಣ. ಮೊದಲನೇ ಹೇಳಿಕೆ, ಕರ್ನಾಟಕಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸವಿದೆ. ಎರಡನೇ ಹೇಳಿಕೆ, ಕನ್ನಡ ಭಾಷೆಯು ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಪುರಾತನ ಭಾಷೆಯಾಗಿದೆ. ಇದು ಎರಡನೇ ಹೇಳಿಕೆ. ನೆಕ್ಸ್ಟ್ ಮೂರನೇ ಹೇಳಿಕೆ, ಕರ್ನಾಟಕವನ್ನ ಕಮ್ಮಿತು ನಾಡು ಎನ್ನಲಾಗುತ್ತಿತ್ತು. ಇದರ ಅರ್ಥ ಕಪ್ಪು ಮಣ್ಣಿನ ನಾಡು. ಅಂದ್ರೆ ಕರ್ನಾಟಕವನ್ನ ಕಮ್ಮಿತು ನಾಡು ಅಂತ ಕರೆಯಲಾಗ್ತಿತ್ತಂತ. ಈ ಕಮ್ಮಿತು ನಾಡು ಅಂತಂದ್ರೆ ಅಂದ್ರೆ ಈ ಕಮ್ಮಿತು ನಾಡು ಅಂತ ಏನ್ ಪದ ಅದಲ್ಲ, ಅದರ ಅರ್ಥ ಕಪ್ಪು ಮಣ್ಣಿನ ನಾಡು ಅಂತ. ಈ ರೀತಿ 3 ಹೇಳಿಕೆ ಕೊಟ್ಟಿರುವಂತದ್ದು. ಇದ್ರೊಳಗ ಯಾವ್ಯಾವ ಹೇಳಿಕೆಗಳು ಸರಿ ಅದಾವ್ರಿ? ಆಪ್ಷನ್ ಎ ಹೇಳ್ತದ 3 ಹೇಳಿಕೆ ಸರಿ ಅದಾವ ಅಂತ ಹೇಳ್ತದ. ಆಪ್ಷನ್ ಬಿ 1 ಮತ್ತು 3ನೇ ಹೇಳಿಕೆ ಮಾತ್ರ ಸರಿಯಾದವ. ಆಪ್ಷನ್ ಸಿ 3ನೇ ಹೇಳಿಕೆ ಮಾತ್ರ ಸರಿಯಾದ. ಆಪ್ಷನ್ ಡಿ 1ನೇ ಹೇಳಿಕೆ ಮಾತ್ರ ಸರಿಯಾದ ಅಂತ ಈ ರೀತಿ ಆಪ್ಷನ್ಸ್ ಕೊಟ್ಟಿರುವಂಥದ್ದು.
ಓಕೆ ರೀ. ನಾವು ಡೈರೆಕ್ಟ್ ಉತ್ತರ ನೋಡೋದು ಬೇಡ್ರಿ, ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ತಿಳ್ಕೊಂಡು ನಂತರ ಉತ್ತರ ಟಿಕ್ ಹಾಕೋಣ ಸ್ನೇಹಿತರೆ. ಓಕೆ ರೀ. ಐತಿಹಾಸಿಕ ಹಿನ್ನೆಲೆಯೊಳಗ ಕರ್ನಾಟಕದ ಹೆಸರು ಹೆಂಗೆ ಬಂತು, ಕರ್ನಾಟಕದ ಹೆಸರು ಎಲ್ಲೆಲ್ಲಿ ಉಲ್ಲೇಖ ಅದ, ಈ ರೀತಿಯ ಮಾಹಿತಿ ನಾವು ನೋಡ್ತೀವಿ. ಕನ್ನಡ ನಾಡಿಗೆ ಸುಮಾರು 2000ಕ್ಕಿಂತಲೂ ಹೆಚ್ಚು ಸುದೀರ್ಘ ಇತಿಹಾಸವಿದೆ. 2000 ವರ್ಷಕ್ಕಿಂತಲೂ ಬರ್ಬೇಕಿಲ್ಲಿ, 2000 ವರ್ಷಕ್ಕಿಂತಲೂ ಹೆಚ್ಚಿನ ಇತಿಹಾಸವಿರುವಂಥದ್ದು ಕನ್ನಡ ನಾಡಿಗೆ ಅಂದ್ರೆ ಕರ್ನಾಟಕಕ್ಕೆ ಸುಮಾರು 2000 ವರ್ಷಕ್ಕಿಂತಲೂ ಹೆಚ್ಚಿನ ಸುದೀರ್ಘ ಇತಿಹಾಸ ಇರುವಂಥದ್ದು ಸ್ನೇಹಿತರೆ. ಕನ್ನಡ ಭಾಷೆ ದ್ರಾವಿಡ ಭಾಷೆಗಳಲ್ಲಿ ಒಂದು. ದ್ರಾವಿಡ ಭಾಷೆಗಳು ಯಾವ್ಯಾವ ಅದಾವ್ರಿ? ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಇವು ದ್ರಾವಿಡ ಭಾಷೆಗಳು. ಈ ದ್ರಾವಿಡ ಭಾಷೆಗಳಲ್ಲಿ ಕನ್ನಡನೂ ಕೂಡ ಒಂದು ದ್ರಾವಿಡ ಭಾಷೆ ಸ್ನೇಹಿತರೆ. ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆ ಯಾವುದು ಅಂದ್ರೆ ಅದು ತಮಿಳು. ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆ ಯಾವುದ್ರಿ? ಅದು ತಮಿಳು. ನಂತರದ ಸ್ಥಾನ ಕನ್ನಡ. ತಮಿಳನ್ನು ಹೊರತುಪಡಿಸಿದರೆ ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆ ಕನ್ನಡ ಸ್ನೇಹಿತರೆ. ಓಕೆ ರೀ. ತಮಿಳನ್ನು ಹೊರತುಪಡಿಸಿದರೆ ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆ ಕನ್ನಡ ಸ್ನೇಹಿತರೆ. ನೆಕ್ಸ್ಟ್ ಇನ್ನು ದ್ರಾವಿಡ ಭಾಷೆಗಳಲ್ಲಿ ಅತಿ ದೊಡ್ಡ ದ್ರಾವಿಡ ಭಾಷೆ ಯಾವುದು ಅಂದ್ರೆ ಅದು ತೆಲುಗು. ಓಕೆ ರೀ. ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆ ಅಂದ್ರೆ ತಮಿಳು, ದ್ರಾವಿಡ ಭಾಷೆಗಳಲ್ಲಿ ಅತಿ ದೊಡ್ಡ ದ್ರಾವಿಡ ಭಾಷೆ ಅಂದ್ರು ತೆಲುಗು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಅತಿ ಹೆಚ್ಚು ಬೆಳೀತಾ ಇದ್ರು, ಹಾಗಾಗಿ ನಮ್ಮ ಕನ್ನಡ ನಾಡನ್ನ ಕಮ್ಮಿತ್ತು ನಾಡು ಅಂತ ಕರಿತಾ ಇದ್ರು. ಕರ್ನಾಟಕದಲ್ಲಿ ಶ್ರೀಗಂಧ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ರು, ಹಾಗಾಗಿ ಈ ನಾಡನ್ನ ಕಮ್ಮಿತ್ತು ನಾಡು ಅಂತ ಕರಿತಿದ್ರು. ಕಮ್ಮಿತ್ತು ನಾಡು ಅಂತಂದ್ರೆ ಏನ್ರಿ? ಕಮ್ಮಿತ್ತು ನಾಡು ಪದದ ಅರ್ಥ ಸುವಾಸನೆಯ ನಾಡು ಅಂತ ಅರ್ಥ. ಕಮ್ಮಿತ್ತು ನಾಡು ಪದದ ಅರ್ಥ ಏನ್ರಿ? ಸುವಾಸನೆಯ ನಾಡು ಅಂತ ಅರ್ಥ. ಓಕೆ ರೀ. ನೆಕ್ಸ್ಟ್, ಕರ್ನಾಟಕ ಅಂತನ್ನೋ ಪದ ಏನದಲ್ರಿ? ಕರಿ ಪ್ಲಸ್ ನಾಡು, ಕರ್ನಾಡು. ಈ ಕರ್ನಾಡು ಅಂತನ್ನೋ ಪದದಿಂದ ಕರ್ನಾಟಕ ಅಂತನ್ನೋ ಪದ ಉತ್ಪತ್ತಿ ಆಗಿರುವಂಥದ್ದು. ಈ ಕರ್ನಾಡು 2 ಪದಗಳಿಂದ ಉತ್ಪತ್ತಿ ಆಗಿರುವಂಥದ್ದು. ಕರಿ ಪ್ಲಸ್ ನಾಡು 2 ಪದಗಳಿಂದ ಉತ್ಪತ್ತಿ ಆಗಿರುವಂಥದ್ದು. ಕರಿ ಅಂದ್ರೆ ಏನ್ರಿ? ಕರಿ ಅಂದ್ರೆ ಕಪ್ಪು. ಅದು ಕರ್ರಗಾದ ನೋಡ್ಲಿ ಅಂತೀವಿಲ್ರಿ. ಕರಿ ಅಂದ್ರೆ ಏನ್ರಿ? ಕಪ್ಪು. ನಾಡು ಅಂತಂದ್ರೆ ಏನ್ರಿ? ನಾಡು ಅಂದ್ರೆ ಭೂಪ್ರದೇಶ, ಯಾವ್ದವರ ಒಂದು ಸ್ಥಳ ನಾಡು ಅಂತಂದ್ರೆ. ಅಂದ್ರೆ ಕರಿ ಪ್ಲಸ್ ನಾಡು ಅಂತಂದ್ರೆ ಕೂಡಿಸಿದ್ರೆ ಏನಾಗ್ತದ್ರಿ? ಕಪ್ಪು ಮಣ್ಣಿನ ನಾಡು ಅಂತ ಆಗ್ತದೆ. ಅಂದ್ರೆ ಕಪ್ಪು ಮಣ್ಣಿನಿಂದ ಕೂಡಿದ ಭೂಪ್ರದೇಶವೇ ಕರ್ನಾಡು ಅಥವಾ ಕರ್ನಾಟಕ. ನೆಕ್ಸ್ಟ್, ಕರ್ನಾಟಕ ಅಂತನ್ನೋದು ತಮಿಳಿನ ಕರುನಾಟ್ ಅಂತನ್ನೋ ಪದದಿಂದ ಬಳಕೆಗೆ ಬಂದಿರುವಂಥದ್ದು. ಕರ್ನಾಟಕ ಅಂತನ್ನೋ ಪದ ಅಥವಾ ಕರ್ನಾಟಕ ಅಂತನ್ನೋ ನಮ್ದು ರಾಜ್ಯದ ಹೆಸರು ತಮಿಳಿನ ಕರುನಾಟ್ ಅಂತನ್ನೋ ಪದದಿಂದ ಬಳಕೆಗೆ ಬಂದಿರುವಂಥದ್ದು. ನೆಕ್ಸ್ಟ್, ತಮಿಳಿನ ಪುರಾತನ ಸಾಹಿತ್ಯಗಳಾದ ಶಿಲಪ್ಪಾಧಿಕಾರಂ, ತಮಿಳಿನ ಪುರಾತನ ಕೃತಿಗಳಾದ ಶಿಲಪ್ಪಾಧಿಕಾರಂ, ಆಮೇಲೆ ತೋಲ್ಕಪ್ಪಿಯಂಗಳಲ್ಲಿ ಕರ್ನಾಟಕದ ಕುರಿತು ಕರುನಾಟ್ ಅಂತ ಉಲ್ಲೇಖ ಇರುವಂಥದ್ದು. ಅಂದ್ರೆ ಈ ಕೃತಿಗಳಲ್ಲಿ ನಮ್ದು ಕರ್ನಾಟಕದ ಹೆಸರು ಕರುನಾಟ್ ಅಂತ ಉಲ್ಲೇಖಿಸಿರುವಂಥದ್ದು ಸ್ನೇಹಿತರೆ. ಕರುನಾಟ್ ಅಂದ್ರೆ ಏನ್ರಿ? ಉನ್ನತ ಭೂಭಾಗ ಅಂತ ಅರ್ಥ. ತಮಿಳಿನೊಳಗೆ ಕರುನಾಟ್ ಅಂತ ಏನು ಮೆನ್ಷನ್ ಮಾಡ್ಯಾರಲ್ರಿ ಆ ಕೃತಿಗಳಲ್ಲಿ, ಆ ಕರುನಾಟ್ ಪದದ ಅರ್ಥ ಏನ್ರಿ? ಉನ್ನತ ಭೂಭಾಗ. ಅಂದ್ರೆ ಉನ್ನತವಾದ ಪ್ರಸ್ಥಭೂಮಿಯಾದ ಕನ್ನಡ ನಾಡೆ ಕರುನಾಟ್ ಅಂತ ಕರೆಯಲ್ಪಟ್ಟಿದೆ ಅಂತ ಈ ತಮಿಳಿನ ಕೃತಿಗಳಲ್ಲಿ ವಿವರಿಸಿರುವಂಥದ್ದು. ಓಕೆ ರೀ. ನೆಕ್ಸ್ಟ್, ವೆಲ್ವಿಕ್ವಿಡಿ ತಾಮ್ರಪಟದಲ್ಲಿಯೂ ಕೂಡ ಕರುನಾಡಗನ್ ಎಂಬ ಹೆಸರಿನ ಪ್ರಸ್ತಾಪವಿದೆ. ಕರುನಾಡಗನ್ ಎಂಬ ಹೆಸರಿನ ಪ್ರಸ್ತಾಪ ಇರುವಂತದ್ದನ್ನ ನಾವು ಕಾಣಬಹುದು. ನೆಕ್ಸ್ಟ್, ಕರ್ನಾಟಕ ಹೆಸರಿನ ಉಲ್ಲೇಖ 2000 ವರ್ಷಗಳ ಹಿಂದೆ ಮಹಾಭಾರತದ 18 ಪರ್ವಗಳಲ್ಲಿ, ಮಹಾಭಾರತದೊಳಗೆ ಒಟ್ಟು 18 ಪರ್ವಗಳು ಬರ್ತಾವ್ರಿ. ಆ 18 ಪರ್ವಗಳಲ್ಲಿ 6ನೇ ಪರ್ವವಾಗಿರುವಂತ ಭೀಷ್ಮ ಪರ್ವ ಸಭಾ ಪರ್ವದಲ್ಲಿ ಮೊಟ್ಟ ಮೊದಲು ಉಲ್ಲೇಖಿಸಿರುವಂಥದ್ದು, ಅಂದ್ರೆ ಮೊಟ್ಟ ಮೊದಲು ಉಲ್ಲೇಖ ಇರುವಂಥದ್ದನ್ನು ನಾವು ಕಾಣಬಹುದು. ಕರ್ನಾಟಕ ಅಂತ ಹೆಸರು ಮೊಟ್ಟ ಮೊದಲು ಎಲ್ಲಿ ಉಲ್ಲೇಖ ಆದ್ರೆ ಮಹಾಭಾರತದ 6ನೇ ಪರ್ವ ಭೀಷ್ಮ ಪರ್ವ ಸಭಾ ಪರ್ವದಲ್ಲಿ ಉಲ್ಲೇಖ ಅದ. ನೆಕ್ಸ್ಟ್, ಈ ಮಹಾಕಾವ್ಯದಲ್ಲಿ ಅಂದ್ರೆ ಈ ಮಹಾಭಾರತದಲ್ಲಿ
ಉನ್ನತ್ಯಕ್ಕ ಎಂಬ ಪದ ಕೂಡ ಬಳಕೆ ಮಾಡಿರುವಂಥದ್ದು. ಈ ಉನ್ನತ್ಯಕ್ಕ ಅಂತ ಪದ ಏನು ಮಹಾಭಾರತದೊಳಗ ಬಳಕೆ ಮಾಡ್ಯಾರಲ್ರಿ, ಈ ಪದ ತಮಿಳಿನ ಕರುನಾಟ ಪದಕ್ಕೆ ಪರ್ಯಾಯ ಪದವಾಗಿರುವಂಥದ್ದು, ಅಂದ್ರೆ ಆಲ್ಟರ್ನೇಟಿವ್ ವರ್ಡ್ ಆಗಿರುವಂಥದ್ದು. ಓಕೆ ರೀ. ನೆಕ್ಸ್ಟ್, ಈ ಕರ್ನಾಟಕ ಅಂತ ಹ್ಯಾಂಗ್ ಬಂತು ಅಂತ ದರಾ ಬೇಂದ್ರೆಯವರು ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು. ದರಾ ಬೇಂದ್ರೆಯವರ ಪ್ರಕಾರ ಕರ್ನಾಟಕ ಹ್ಯಾಂಗ್ ಬಂತು ಅಂತ ನೋಡೋದಾದ್ರೆ, ಕನ್ನರು ಮತ್ತು ನಾಟರು ಅಂತ ಎರಡು ಜನಾಂಗಗಳು ಇಲ್ಲಿ ವಾಸ ಮಾಡ್ತಾ ಇದ್ವು. ಆ ಎರಡು ಜನಾಂಗಗಳ ಹೆಸರು ಕೂಡಿ ಕನ್ನಾಡರ್ ಅಂತಾಯ್ತು. ಅವ್ರು ವಾಸ ಮಾಡ್ತಾ ಇರೋದ್ರಿಂದ ಕನ್ನಾಡರು ಅಲ್ಲಿ ವಾಸ ಮಾಡ್ತಿದ್ರು. ಕನ್ನಾಡರು ಅಂತ ಗಿಸಿಂದೇಳಿ ಕರಿತಾ ಇದ್ರು. ಆ ಕನ್ನಾಡರ್ ಅಂತ ಏನು ಪದ ಅದಲ್ರಿ, ಅದರ ಸಂಸ್ಕೃತ ರೂಪವೇ ಕರ್ನಾಟಕವಾಯಿತು ಅಂತ ದರಾ ಬೇಂದ್ರೆಯವರು ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು. ನೆಕ್ಸ್ಟ್, ಈ ಎಲ್ಲಾ ಬಳಕೆ ನೋಡಿದ್ರೆ ಭೂಪ್ರದೇಶ ಆಮೇಲೆ ಜನರು ಆಡುವಂತ ಭಾಷೆಗಳೆರಡನ್ನೂ ಕುರಿತಂತೆ ಕನ್ನಡ ಅಂತನ್ನೋ ಪದ ರೂಢಿಗೆ ಬಂದಿರುವಂಥದ್ದು. ಈ ಭೂಭಾಗದಲ್ಲಿ ನೆಲೆಸಿರುವ ಪುರಾತನ ಭಾಷೆಯ ಮುಂದೆ ಕನ್ನಡವಾಗಿರುವುದು ಸ್ನೇಹಿತರೆ. ನೆಕ್ಸ್ಟ್, ಈ ಕರ್ನಾಟಕ ಅಂತನ್ನೋ ಪದ ಹಲವಾರು ಶಾಸನಗಳಲ್ಲಿಯೂ ಕೂಡ ಕಂಡು ಬರ್ತದೆ ಸ್ನೇಹಿತರೆ. ಅದೇ ರೀತಿ ಶ್ರೀ ವಿಜಯ ತನ್ನ ಕೃತಿಯಲ್ಲಿ ಕನ್ನಡ ನಾಡು ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತರಣೆಯಾಗಿದೆ ಅಂತನೂ ಕೂಡ 9ನೇ ಶತಮಾನದಲ್ಲಿಯೇ ವಿವರಣೆ ನೀಡಿರುವಂಥದ್ದು ಸ್ನೇಹಿತರೆ. ಶ್ರೀ ವಿಜಯ ಯಾರ್ರಿ? ನೃಪತುಂಗ ಅಮೋಘ ವರ್ಷನ ಆಸ್ಥಾನದ ಕವಿ. ನೃಪತುಂಗ ಅಮೋಘ ವರ್ಷನ ಆಸ್ಥಾನದ ಕವಿರಿ. ಈತ ಕವಿರಾಜ ಮಾರ್ಗ ಅಂತ 9ನೇ ಶತಮಾನದಲ್ಲಿಯೇ ಒಂದು ಕೃತಿ ಬರಿತಾನ. ಆ ಕೃತಿಯೊಳಗ ಕಾವೇರಿಯಿಂದ ಗೋದಾವರಿಗಿನ ನಾಡೆ ಕನ್ನಡ ನಾಡು, ಕಾವೇರಿಯಿಂದ ಗೋದಾವರಿಗಿನ ನಾಡೆ ಕನ್ನಡ ನಾಡು ಅಂತ ತನ್ನ ಪುಸ್ತಕದಲ್ಲಿ ಸ್ಪಷ್ಟವಾಗಿ ವಿವರಿಸಿರುವಂಥದ್ದು ಸ್ನೇಹಿತರೆ. ಇದಿಷ್ಟು ಕರ್ನಾಟಕದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಮಾಹಿತಿ. ನಾವು ಪ್ರಶ್ನೆ ಮತ್ತೊಮ್ಮೆ ನೋಡೋಣ ಸ್ನೇಹಿತರೆ. 1ನೇ ಪ್ರಶ್ನೆ ಏನದ? ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಉಲ್ಲೇಖ ಈ ಕೆಳಗಿನ ಯಾವುದರಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಅದ. ಉತ್ತರ ಏನ್ರಿ ಇದಕ್ಕೆ? ಒಟ್ಟು 18 ಪರ್ವಗಳದಾವ. ಆ 18 ಪರ್ವಗಳಲ್ಲಿ 6ನೇ ಪರ್ವದಲ್ಲಿ 6ನೇ ಪರ್ವ ಆಗಿರುವಂತ ಭೀಷ್ಮ ಪರ್ವ, ಸಭಾ ಪರ್ವದಲ್ಲಿ ಕರ್ನಾಟಕದ ಉಲ್ಲೇಖ ಮೊಟ್ಟ ಮೊದಲು ಕಂಡು ಬರ್ತದ ಅಂತ ಆಗ್ಲೇ ಎಕ್ಸ್ಪ್ಲೇನ್ ಮಾಡಿನಿಲ್ರಿ. ಇದಕ್ಕೆ ಸರಿಯಾದ ಉತ್ತರ ಏನ್ರಿ? ಸಿ. ನೆಕ್ಸ್ಟ್, 2ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸ ಅದ ಅಂತ ಹೇಳಿಕೆ 1ರಲ್ಲಿ ಕೊಟ್ಟಿರುವಂಥದ್ದು. 1ನೇ ಹೇಳಿಕೆ ಕರೆಕ್ಟ್ ಆದ್ರಿ. ನೆಕ್ಸ್ಟ್, ಕನ್ನಡ ಭಾಷೆಯು ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಪುರಾತನ ಭಾಷೆಯಾಗಿದೆ ಅಂತ ಕೊಟ್ಟಾನ 2ನೇ ಹೇಳಿಕೆ. ಇದು ಹೇಳಿಕೆ ತಪ್ಪದ್ರಿ. ಕನ್ನಡ ಭಾಷೆ ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಪುರಾತನ ಭಾಷೆಯಾಗಿದೆ ಅಂತ 2ನೇ ಹೇಳಿಕೆ ಕೊಟ್ಟನ್ರಿ. ಈ ಹೇಳಿಕೆ ತಪ್ಪದ್ರಿ. ಯಾಕಂದ್ರೆ ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಪುರಾತನ ಭಾಷೆ ತಮಿಳು. ಇನ್ನು ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ದೊಡ್ಡ ಭಾಷೆ ತೆಲುಗು ಸ್ನೇಹಿತರೆ. ಓಕೆ ರೀ. ಹಾಗಾಗಿ ಹೇಳಿಕೆ 2ನೇ ತಪ್ಪದ್ರಿ. ಈ ತಮಿಳನ್ನ ಹೊರತುಪಡಿಸಿದ್ರೆ ಅಂದ್ರೆ ತಮಿಳನ್ನ ಬಿಟ್ರೆ ಕನ್ನಡ ಭಾಷೆ ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಪುರಾತನ ಭಾಷೆ. ಹೇಳಿಕೆ 2 ತಪ್ಪದ್ರಿ. ನೆಕ್ಸ್ಟ್, ಹೇಳಿಕೆ 3, ಕರ್ನಾಟಕವನ್ನ ಕಮ್ಮಿತ್ತು ನಾಡು ಅಂತ ಕರೆಯಲಾಗ್ತಿತ್ತು. ಇದರ ಅರ್ಥ ಕಪ್ಪು ಮಣ್ಣಿನ ನಾಡು ಅಂತ ಕೊಟ್ಟನ. ಇದನ್ನು ಕೂಡ ಹೇಳಿಕೆ ತಪ್ಪದ್ರಿ. ಯಾಕೆ ತಪ್ಪದ್ರಿ? ಕರ್ನಾಟಕವನ್ನ ಕಮ್ಮಿತ್ತು ನಾಡು ಅಂತ ಕರಿತಾ ಇದ್ರು, ಕರೆಕ್ಟ್. ಯಾಕೆ ಕರಿತಾ ಇದ್ರು? ಶ್ರೀಗಂಧ ಬೆಳೆ ಹೆಚ್ಚಿಗೆ ಬೆಳಿತಾ ಇದ್ರು. ಓಕೆ ರೀ. ನೆಕ್ಸ್ಟ್, ಕಮ್ಮಿತ್ತು ನಾಡು ಅಂತ ಪದದ ಅರ್ಥ ಏನ್ರಿ? ಸುವಾಸನೆಯ ನಾಡು ಅಂತ ಅರ್ಥ ಆಗ್ತದ್ರಿ. ಸುವಾಸನೆಯ ನಾಡು ಅಂತ ಅರ್ಥ ಆಗ್ತದೆ. ಇಲ್ಲಿ ಏನ್ ಕೊಟ್ಟಾನ್ರಿ? ಕಪ್ಪು ಮಣ್ಣಿನ ನಾಡು ಅಂತ ಕೊಟ್ಟಾನ. ಹಾಗಾಗಿ 3ನೇ ಹೇಳಿಕೆಯು ಕೂಡ ತಪ್ಪದ. 2 ಮತ್ತು 3 ಈ 2 ಹೇಳಿಕೆಗಳು ತಪ್ಪವ. 1ನೇ ಹೇಳಿಕೆ ಮಾತ್ರ ಸರಿಯಾದ. ಇಲ್ಲಿ ಉತ್ತರ ಏನಾಗ್ತದ್ರಿ? ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, 3ನೇ ಪ್ರಶ್ನೆ, ಕರ್ನಾಟಕ ಎಂಬ ಹೆಸರು ಈ ಕೆಳಗಿನ ಯಾವ ಪದದಿಂದ ಉತ್ಪತ್ತಿಯಾಗಿದೆ ಅಂತ ಪ್ರಶ್ನೆ ಅದ. ಆಪ್ಷನ್ ಎ ಕರ್ನಾಟಕ ಎಂಬ ಸಂಸ್ಕೃತ ಪದದಿಂದ, ಆಪ್ಷನ್ ಬಿ ಕರ್ನಾಟಕ ಎಂಬ ತಮಿಳು ಪದದಿಂದ, ಆಪ್ಷನ್ ಸಿ ಉನ್ನತಕ ಎಂಬ ತೆಲುಗು ಪದದಿಂದ, ಆಪ್ಷನ್ ಡಿ ಕರ್ನಾಟ ಎಂಬ ಕನ್ನಡ ಪದದಿಂದ. ಕರ್ನಾಟಕ ಎಂಬ ಹೆಸರು ಯಾವ ಪದದಿಂದ ಉತ್ಪತ್ತಿಯಾಗಿದೆ? ಸರಿಯಾದ ಉತ್ತರ ಎ ಸ್ನೇಹಿತರೆ, ಸಂಸ್ಕೃತ ಪದದಿಂದ.
ಕರ್ನಾಟಕ ಎಂಬ ಸಂಸ್ಕೃತ ಪದದಿಂದ ಕರ್ನಾಟಕ ಎಂಬ ಪದ ಉತ್ಪತ್ತಿಯಾಗಿರುವಂಥದ್ದು. ಶೂದ್ರಕನ ಮೃಚ್ಛಕಟಿಕ ಅಂತ ಕೃತಿಯಾದ ಈ ಕೃತಿಯಲ್ಲಿ ಕರ್ನಾಟ ಎಂಬ ಪದ ಉಲ್ಲೇಖಿಸಿರುವಂಥದ್ದು. ನೆಕ್ಸ್ಟ್ ಶಾತವಾಹನರ ಶಾಸನದಲ್ಲಿಯೂ ಕೂಡ ಕರ್ನಾಟಕವನ್ನ ಕುಂತಳದ ದೇಶ ಅಂತ ಕರೆದಿರುವಂತ ಉಲ್ಲೇಖ ಇರುವಂಥದ್ದು. ನೆಕ್ಸ್ಟ್ ಶಂಭಾ ಜೋಶಿಯವರ ಪ್ರಕಾರ ಕರ್ನಾಟಕ ಎಂಬ ಸಂಸ್ಕೃತ ರೂಪವು ಕನ್ನಡ ಪ್ಲಸ್ ನಾಡು ಎರಡು ಪದಗಳಿಂದ ಸೇರಿ ಕನ್ನಾಡು ಅಂತ ಆಯ್ತು. ಕನ್ನಾಡು ಅಂತ ಯಾಕೆ ಬಂತು ಅಂದ್ರೆ ಅಲ್ಲಿ ಕನ್ನ ಎಂಬ ಜನಾಂಗದ ವಾಸ ಮಾಡ್ತಿದ್ರು, ಅದಕ್ಕಾಗಿ ಕನ್ನಾಡು ಎಂಬ ಪದ ಹುಟ್ಕೊಳ್ತು. ಈ ಕನ್ನಾಡು ಕರ್ನಾಟಕ ಎಂಬ ಪದದ ಸಂಸ್ಕೃತ ರೂಪ ಅಂತ ಅವರ ಅಭಿಪ್ರಾಯ ವ್ಯಕ್ತಪಡಿಸಿರುವಂತದ್ದು ಯಾರೇ ಶಂಭಾ ಜೋಶಿ ಅವರು. ಓಕೆ ರೀ. ನೆಕ್ಸ್ಟ್ ಈ ಪ್ರಾಗೈತಿಹಾಸಿಕ ಕಾಲಕ್ಕೆ ಸಂಬಂಧಿಸಿದಂಗ ಹಿಂದಿನ ಎಕ್ಸಾಮ್ದಾಗ ಹ್ಯಾಂಗ್ ಪ್ರಶ್ನೆ ಕೇಳ್ಯಾರ ಅಂತ ಅನ್ನೋದ್ರ ಬಗ್ಗೆ ನೋಡೋಣ. 4ನೇ ಪ್ರಶ್ನೆ, ಭಾರತದ ಪ್ರಾಗೈತಿಹಾಸದ ಜನಕ ಎಂದು ಹೆಸರಾದ ವ್ಯಕ್ತಿ ಯಾರು? ಆಪ್ಷನ್ ಎ ರೋಬರ್ಟ್ ಬ್ರೂಸ್ಫುಟ್, ಆಪ್ಷನ್ ಬಿ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್, ಆಪ್ಷನ್ ಸಿ ಗೋರ್ಡನ್ ಚಿಲ್ಡೆ, ಆಪ್ಷನ್ ಡಿ ಮಾರ್ಟಿಮರ್ ವೀಲರ್. ನೆಕ್ಸ್ಟ್ 5ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಪ್ರಾಚೀನವಾದ ಕಲ್ಲಿನ ಕೊಡಲಿಯನ್ನು ಕಂಡು ಹಿಡಿದ ಪುರಾತತ್ವ ಶಾಸ್ತ್ರಜ್ಞ ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಎ ಹೆರೋಡೋಟಸ್, ಆಪ್ಷನ್ ಬಿ ರಾಬರ್ಟ್ ಬ್ರೂಸ್ಫುಟ್, ಆಪ್ಷನ್ ಸಿ ಮಾರ್ಟಿಮರ್ ವೀಲರ್, ಆಪ್ಷನ್ ಡಿ ಸ್ಟುವರ್ಟ್ ಪಿಗ್ಗಟ್. ಈ ರೀತಿ 2 ಪ್ರಶ್ನೆಗಳು ಈ ಪ್ರಾಗೈತಿಹಾಸಿಕ ಕಾಲಕ್ಕೆ ಸಂಬಂಧಿಸಿದಂಗೆ ಕೇಳಿರುವಂಥದ್ದು. ಎಕ್ಸ್ಪ್ಲನೇಷನ್ ನೋಡೋಣ ಸ್ನೇಹಿತರೆ. ಪ್ರಾಗೈತಿಹಾಸಿಕ ಕಾಲ ಅಂದ್ರೆ ಏನು? ಪ್ರಾಗೈತಿಹಾಸಿಕ ಕಾಲ ಅಂದ್ರೆ ಏನ್ರಿ? ಲಿಖಿತ ದಾಖಲೆಗಳಿಲ್ಲ, ಯಾರು ವಾಸ ಮಾಡ್ಯಾರ ಏನು ಅಂತ ಲಿಖಿತ ದಾಖಲೆಗಳಿಲ್ಲ. ಆದ್ರೆ ಯಾರು ವಾಸ ಮಾಡಿರ್ತಾರಲ್ರಿ ಅವರ ಬಳಕೆಯ ವಸ್ತುಗಳ ಆಧಾರದ ಮೇಲೆ ಇತಿಹಾಸದ ಪೂರ್ವ ಕಾಲವನ್ನ ಅಧ್ಯಯನ ಮಾಡುವುದು, ಇದಕ್ಕೆ ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ ಒಳಗ ಫ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಕರೀತಾರೆ. ಲಿಖಿತ ದಾಖಲೆಗಳು ಇಲ್ಲದೆ ಕೇವಲ ಬಳಕೆಯ ವಸ್ತುಗಳ ಆಧಾರದ ಮೇಲೆ ಇತಿಹಾಸದ ಪೂರ್ವ ಕಾಲವನ್ನು ಅಧ್ಯಯನ ಮಾಡಲಾಗ್ತದ. ಇದನ್ನ ಪ್ರಾಗೈತಿಹಾಸಿಕ ಕಾಲ ಅಥವಾ ಫ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಕರೀತಾರೆ. ನೆಕ್ಸ್ಟ್, ಭಾರತದ ಪ್ರಾಗೈತಿಹಾಸದ ಶೋಧನೆಗೆ ಆರಂಭದಲ್ಲಿ ಅಡಿಪಾಯ ಹಾಕಿದವರು ಅಂದ್ರೆ ಪ್ರಾಗೈತಿಹಾಸಿಕ ಶೋಧನೆಯನ್ನ ಪ್ರಾರಂಭಿಸಿದವರು ಡಾಕ್ಟರ್ ಪ್ರಿಮ್ರೋಸ್ ಅಂತನ್ನೋ ಇಂಗ್ಲಿಷ್ ವಿದ್ವಾಂಸ ಸ್ನೇಹಿತರೆ. ಈ ಡಾಕ್ಟರ್ ಪ್ರಿಮ್ರೋಸ್ ಅನ್ನೋರು ನಮ್ಮ ರಾಜ್ಯದ ರಾಯಚೂರು ಜಿಲ್ಲೆಯ ಲಿಂಗಸೂರು ಅಂತನ್ನೋಲ್ಲಿ 1842ರಲ್ಲಿ ಚಾಕು ಮತ್ತು ಬಾಣದ ಮೊನೆಗಳನ್ನ ಶೋಧಿಸಿದ. ಡಾಕ್ಟರ್ ಪ್ರಿಮ್ರೋಸ್ ರಾಯಚೂರು ಜಿಲ್ಲೆಯ ಲಿಂಗಸೂರಿನಲ್ಲಿ 1842ರಲ್ಲಿ ಚಾಕು ಮತ್ತು ಬಾಣದ ಮೊನೆಗಳನ್ನ ಶೋಧಿಸಿದ. ಇದು ಕರ್ನಾಟಕದಲ್ಲಿ ಪತ್ತೆಯಾದ ಮೊದಲ ಹಳೆ ಶಿಲಾಯುಗದ ನೆಲೆಯಾಗಿರುವಂತದ್ದು ಸ್ನೇಹಿತರೆ. ಮೊದಲ ಹಳೆ ಶಿಲಾಯುಗದ ಸ್ಥಳ ಯಾವುದು ಅಂದ್ರೆ ರಾಯಚೂರು ಜಿಲ್ಲೆಯ ಲಿಂಗಸೂರು ಸ್ನೇಹಿತರೆ. ಇದು ಕರ್ನಾಟಕದ ಮೊಟ್ಟ ಮೊದಲ ಹಳೆ ಶಿಲಾಯುಗದ ಸ್ಥಳ ಸ್ನೇಹಿತರೆ, ಹಳೆ ಶಿಲಾಯುಗದ ನೆಲೆ. 1873ರಲ್ಲಿ ರಾಬರ್ಟ್ ಬ್ರೂಸ್ಫುಟ್ನವರು ಬಿಜಾಪುರ ಜಿಲ್ಲೆಯ ಕ್ಯಾಡ ಮತ್ತು ಮಲಪ್ರಭಾ ನದಿ ದಂಡೆಯ ಮೇಲೆ ಹಳೆ ಶಿಲಾಯುಗದ ನೆಲೆಗಳನ್ನ ಪತ್ತೆ ಹಚ್ಚಿದ್ರು. ಈ ರಾಬರ್ಟ್ ಬ್ರೂಸ್ಫುಟ್ ಅಂತನ್ನೋರು ಬಿಜಾಪುರ ಜಿಲ್ಲೆಯ ಕ್ಯಾಡ ಮತ್ತು ಮಲಪ್ರಭಾ ನದಿ ದಂಡೆಯ ಮೇಲೆ ಹಳೆ ಶಿಲಾಯುಗದ ಜನರು ವಾಸ ಮಾಡ್ತಿದ್ರು ಅಂತ ಅದು ವಾಸ ಸ್ಥಳವನ್ನ ಪತ್ತೆ ಹಚ್ಚಿದ್ರು, ಅಂದ್ರೆ ನೆಲೆಯನ್ನ ಪತ್ತೆ ಹಚ್ಚಿದ್ರು. ರಾಬರ್ಟ್ ಬ್ರೂಸ್ಫುಟ್ನವರನ್ನ ಪ್ರಾಗೈತಿಹಾಸದ ಪಿತಾಮಹ ಅಂತ ಕರಿತೀವಿ. ರಾಬರ್ಟ್ ಬ್ರೂಸ್ಫುಟ್ನವರನ್ನ ಭಾರತದ ಪ್ರಾಗೈತಿಹಾಸದ ಪಿತಾಮಹ ಅಂತ ಕರಿತೀವಿ ನಾವು. ರಾಬರ್ಟ್ ಬ್ರೂಸ್ಫುಟ್ ಇತಿಹಾಸ ವಸ್ತು ಸಂಗ್ರಹಾಲಯವನ್ನ 2020ರಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಎಂಬ ಸ್ಥಳದಲ್ಲಿ ಸ್ಥಾಪಿಸಿರುವಂಥದ್ದು. ಶಿಲಾಯುಗದ ಮೇಲೆ ಕೇಂದ್ರೀಕೃತವಾಗಿರುವಂತ ಏಕೈಕ ವಸ್ತು ಸಂಗ್ರಹಾಲಯ ಇದಾಗಿರುವಂಥದ್ದು ಸ್ನೇಹಿತರೆ. ರಾಬರ್ಟ್ ಬ್ರೂಸ್ಫುಟ್ ಇತಿಹಾಸ ವಸ್ತು ಸಂಗ್ರಹಾಲಯ ಅಂತೇಳಿ 2020ರಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಎಂಬ ಸ್ಥಳದಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಸಂಗನಕಲ್ಲಿನಲ್ಲಿರುವ ಏನು ವಸ್ತು ಸಂಗ್ರಹಾಲಯ ಅದಲ್ರಿ, ಇದು ಶಿಲಾಯುಗದ ಮೇಲೆ ಕೇಂದ್ರೀಕೃತವಾಗಿರುವಂತ ಏಕೈಕ ವಸ್ತು ಸಂಗ್ರಹಾಲಯ ಸ್ನೇಹಿತರೆ. ನೆಕ್ಸ್ಟ್ ನಾವು ಪ್ರಶ್ನೋತ್ತರಗಳು ನೋಡೋಣ ಸ್ನೇಹಿತರೆ. ಪ್ರಶ್ನೆ ಏನಿತ್ರಿ? 4ನೇ ಪ್ರಶ್ನೆ, ಭಾರತದ ಪ್ರಾಗೈತಿಹಾಸದ ಜನಕ ಎಂದು ಹೆಸರಾದ ವ್ಯಕ್ತಿ ಯಾರಿ? ರಾಬರ್ಟ್ ಬ್ರೂಸ್ಫುಟ್. ರಾಬರ್ಟ್
ಬ್ರೂಸ್ ಫುಟ್ ರೋಬೋಟ್ ಆಗೈತ್ರಿ, ಇಲ್ಲಿ ರಾಬರ್ಟ್ ಆಗ್ಬೇಕು. ಸರಿಯಾದ ಉತ್ತರ ಎ ಸ್ನೇಹಿತರೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಪ್ರಾಚೀನವಾದ ಕಲ್ಲಿನ ಕೊಡಲಿಯನ್ನು ಕಂಡುಹಿಡಿದ ಪುರಾತತ್ವ ಶಾಸ್ತ್ರಜ್ಞ ಯಾರು ಅಂತ ಪ್ರಶ್ನೆ ಕೇಳಿರುವಂತದ್ದು. ಇದು ಎಕ್ಸ್ಪ್ಲೇನ್ ದೊಳಗೆ ಕವರ್ ಆಗಿಲ್ಲ ನೋಡ್ರಿ ಈ ಪಾಯಿಂಟ್. ಸರಿಯಾದ ಉತ್ತರ ಏನ್ರಿ ಬಿ, ರಾಬರ್ಟ್ ಬ್ರೂಸ್ ಫುಟ್ ನವರು ಕರ್ನಾಟಕದಲ್ಲಿ ಅತಿ ಪ್ರಾಚೀನವಾದ ಕಲ್ಲಿನ ಕೊಡಲಿಯನ್ನ ಕಂಡುಹಿಡಿದ್ರು ಸ್ನೇಹಿತರೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಈ ಪ್ರಶ್ನೆಗೆ ನೀವೇ ಉತ್ತರ ಕೊಡ್ಬೇಕ್ರಿ, ಯಾಕಂದ್ರೆ ಇದು ಎಕ್ಸ್ಪ್ಲೇನ್ ದೊಳಗೆ ಕವರ್ ಆಗ್ಯದ. ಇದು ಏನ ಈಗಲೇ ಪ್ರಾಗೈತಿಹಾಸಿಕ ಕಾಲಕ್ಕೆ ಸಂಬಂಧಿಸಿದಂಗೆ ಮಾಹಿತಿ ಎಕ್ಸ್ಪ್ಲೇನ್ ಮಾಡಿನಲ್ರಿ, ಆ ಎಕ್ಸ್ಪ್ಲೇನ್ ಮಾಡುವಂತ ಸಂದರ್ಭದಲ್ಲಿ ಇದು ಎಕ್ಸ್ಪ್ಲೇನ್ ಮಾಡಿನ್ರಿ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಕೊಡಿ ನೋಡೋಣ. ಕರ್ನಾಟಕದ ಯಾವ ಸ್ಥಳದಲ್ಲಿ ಹಳೆ ಶಿಲಾಯುಗದ ಮೊದಲ ನೆಲೆ ಪತ್ತೆಯಾಗಿದೆ ಅಂತ ಪ್ರಶ್ನೆ ಅದ. ಆಪ್ಷನ್ ಎ ಲಿಂಗಸೂಗೂರು, ಆಪ್ಷನ್ ಬಿ ಸಂಗನಕಲ್ಲು, ಆಪ್ಷನ್ ಸಿ ಹಿರೇಬೆನಕಲ್, ಆಪ್ಷನ್ ಡಿ ಬ್ರಹ್ಮಗಿರಿ. ಓಕೆ ರೀ, ಇದು ಆನ್ಸರ್ ಕೊಟ್ಕೊಳ್ತೀರಿ ಅಂತ ಅನ್ಕೊಳ್ತೀನಿ ನಾನು. ನೆಕ್ಸ್ಟ್, ಕರ್ನಾಟಕದಲ್ಲಿ ಹಳೆಯ ಶಿಲಾಯುಗದ ಸ್ಥಳಗಳು ಎಲ್ಲೆಲ್ಲಿ ಇದ್ದುವು ಅಂತ ಇಲ್ಲಿ ಡೀಟೇಲ್ಸ್ ಆದ್ರಿ. ಯಾವ್ಯಾವ ಸ್ಥಳದಲ್ಲಿ ಹಳೆಯ ಶಿಲಾಯುಗದ ಸ್ಥಳಗಳನ್ನ ಕಾಣಬಹುದ್ರಿ? ಹುಣಸಗಿ ಮತ್ತು ಬೈಚುವಾಳ ಸ್ನೇಹಿತರೆ, ಇವು ಯಾದಗಿರಿ ಜಿಲ್ಲೆಯಲ್ಲಿ ಬರುವಂತ ಸ್ಥಳಗಳ. ಯಾದಗಿರಿ ಜಿಲ್ಲೆಯ ಹುಣಸಗಿ ಮತ್ತು ಬೈಚುವಾಳ, ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ಅಥವಾ ಲಿಂಗಸೂರು ಎರಡು ಒಂದೇ ಸ್ನೇಹಿತರೆ, ಕನ್ಫ್ಯೂಸ್ ಆಗಬೇಡ್ರಿ. ನೆಕ್ಸ್ಟ್ ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಹೊಳಲ್ಗುಡಿ, ಬಾಗಲಕೋಟೆ ಜಿಲ್ಲೆಯ ಅಣಗವಾಡ, ಬಿಜಾಪುರ ಜಿಲ್ಲೆಯ ಕ್ಯಾಡ, ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ಕಣಿವೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಕರ್ನಾಟಕದ ಲಿಂಗಸೂಗೂರು, ನಿಟ್ಟೂರು, ಹೊಳಲುಗುಡಿ ಮತ್ತು ಹುಣಸಗಿ ಇವು ಕೆಳಗಿನ ಯಾವ ಶಿಲಾಯುಗದ ನೆಲೆಗಳಾಗಿವೆ ಅಂತ ಪ್ರಶ್ನೆ ಅದ. ಇವು ಯಾವ ಶಿಲಾಯುಗದ ನೆಲೆಗಳಾಗಿರುವಂತದ್ರಿ? ಆಪ್ಷನ್ ಎ ಸರಿಯಾದ ಉತ್ತರ, ಹಳೆಯ ಶಿಲಾಯುಗದ ನೆಲೆಗಳಾಗಿರುವಂಥದ್ದು. ಈ ರೀತಿ ಪ್ರಶ್ನೆಗಳು ಕೇಳ್ತಾರಂತ ನಿಮಗೆ ಐಡಿಯಾ ಬರ್ತಾ ಇದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ನೆಕ್ಸ್ಟ್, ಹಳೆಯ ಶಿಲಾಯುಗದ ಸ್ಥಳಗಳನ್ನ ಸಂಶೋಧಿಸಿದವರು ಯಾರ್ಯಾರು? ರಾಬರ್ಟ್ ಬ್ರೂಸ್ ಫುಟ್, ಮೆಡೋಸ್ ಟೇಲರ್, ಆರ್.ವಿ. ಜೋಶಿ, ಎಂ.ಎಸ್. ನಾಗರಾಜ್ ರಾವ್, ಎಂ. ವೀಲರ್, ಶೇಷಾದ್ರಿ, ಸಂಪತ್ ಅಯ್ಯಂಗಾರ್, ಪಿ.ಎಸ್. ಅಯ್ಯಂಗಾರ್. ಇವರೆಲ್ಲರೂ ಈ ಹಳೆಯ ಶಿಲಾಯುಗದ ನೆಲೆಗಳನ್ನ ಸಂಶೋಧಿಸಿದವರು ಸ್ನೇಹಿತರೆ. ನೆಕ್ಸ್ಟ್, ಮಧ್ಯಶಿಲಾಯುಗದ ಸ್ಥಳಗಳು. ಮಧ್ಯಶಿಲಾಯುಗದ ಸ್ಥಳಗಳು ಎಲ್ಲೆಲ್ಲಿ ಅದಾವ್ರಿ? ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಕಲಬುರಗಿ ಜಿಲ್ಲೆಯ ಕನಗನಹಳ್ಳಿ, ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು, ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ, ಮಂಡ್ಯ ಜಿಲ್ಲೆಯ ಪಾಂಡವಪುರ, ಯಾದಗಿರಿ ಜಿಲ್ಲೆಯ ಕೊಡೆಕಲ್ಲು. ಇವು ಮಧ್ಯಶಿಲಾಯುಗದ ಸ್ಥಳಗಳು. ನೆಕ್ಸ್ಟ್ 8ನೇ ಪ್ರಶ್ನೆ, ಪ್ರಾಗೈತಿಹಾಸಿಕ ನೆಲೆಯಾದ ಸಂಗನಕಲ್ಲು ಇಲ್ಲಿ ಇರುವುದು ಅಂದ್ರೆ ಈ ಸಂಗನಕಲ್ಲು ಯಾವ ಜಿಲ್ಲೆಯಲ್ಲಿ ಬರ್ತದ ಅಂತ ಪ್ರಶ್ನೆ ಕೇಳಿರುವಂತದ್ದು. ಈ ಸಂಗನಕಲ್ಲು ಯಾವ ಶಿಲಾಯುಗದ ಸ್ಥಳ ರೀ? ಇದು ಮಧ್ಯಶಿಲಾಯುಗದ ಸ್ಥಳ. ಇದು ಮಧ್ಯಶಿಲಾಯುಗದ ಸ್ಥಳ. ಈ ಸಂಗನಕಲ್ಲು ಬಳ್ಳಾರಿ ಜಿಲ್ಲೆಯೊಳಗೆ ಬರ್ತದ. ಸರಿಯಾದ ಉತ್ತರ ಏನ್ರಿ? ಡಿ, ಬಳ್ಳಾರಿ ಜಿಲ್ಲೆಯೊಳಗೆ ಬರ್ತದ. ಓಕೆ ರೀ. ನೆಕ್ಸ್ಟ್, ನವ ಮತ್ತು ತಾಮ್ರ ಶಿಲಾಯುಗದ ಸ್ಥಳಗಳು. ರಾಯಚೂರು ಜಿಲ್ಲೆಯ ಪಿಕ್ಲಿಹಾಳ ಲಿಂಗಸೂಗೂರು ಇದು ಭಾರತದಲ್ಲಿ ಮೊದಲು ಗಮನಿಸಿದ ನೂತನ ಶಿಲಾಯುಗದ ನೆಲೆ ಸ್ನೇಹಿತರೆ. ನೆಕ್ಸ್ಟ್, ಬನಹಳ್ಳಿ, ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ, ಬೂದಿಹಾಳ ಹಾವೇರಿ ಜಿಲ್ಲೆಯ ಹಳ್ಳೂರು, ಟಿ ನರಸೀಪುರ, ಉತ್ನೂರು, ಮಸ್ಕಿ, ರಾಯಚೂರು ದೋಆಬ್, ಸಂಗನಕಲ್ಲು, ತೆಕ್ಕಲಕೋಟೆ, ಬಾಗಲಕೋಟೆ ಜಿಲ್ಲೆಯ ಐಹೊಳೆ, ಬಾಗಲಕೋಟೆ ಜಿಲ್ಲೆಯ ತೆರೆದಾಳ, ಕೊಡಗು ಜಿಲ್ಲೆಯ ಮಾಳತೆ, ಬೆಳಗಾವಿ ಜಿಲ್ಲೆಯ ಕಣ್ಣೂರು, ಕೊಪ್ಪಳ ಜಿಲ್ಲೆಯ ಹಿರೇಬೆನಕನಕಲ್ಲು, ಯಾದಗಿರಿ ಜಿಲ್ಲೆಯ ರಾಜನಕೋಳೂರು. ಇವೆಲ್ಲವೂ ನವ ಮತ್ತು ತಾಮ್ರ ಶಿಲಾಯುಗದ ಸ್ಥಳಗಳು. ನೆಕ್ಸ್ಟ್, ಕಬ್ಬಿಣ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳ. ಬನಹಳ್ಳಿ, ಹಿರೇಬೆನಕನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೇಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಗೇನಹಳ್ಳಿ, ಸಾವನದುರ್ಗ, ಹತ್ತಿದುರ್ಗ, ಪಾಂಡವರ ದಿಣ್ಣೆ ಇವೆಲ್ಲವೂ ಕಬ್ಬಿಣ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳು ಅಥವಾ ಸ್ಥಳಗಳು. ನೆಕ್ಸ್ಟ್ 9ನೇ ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನದ ಅವಧಿ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಸ್ನೇಹಿತರೆ. ಈ ಹಲ್ಮಿಡಿ ಶಾಸನದ ಅವಧಿ ಏನು ಅಂತ ಪ್ರಶ್ನೆ ಕೇಳಿರುವಂತದ್ದು. ಮೊದಲ ಹಲ್ಮಿಡಿ ಶಾಸನದ ಬಗ್ಗೆ ಇನ್ ಡಿಟೇಲ್ ಮಾಹಿತಿ ನೋಡೋಣ್ರಿ. ನೆಕ್ಸ್ಟ್ ಈ ಪ್ರಶ್ನೆಗೆ ಉತ್ತರ ನೋಡೋಣ. ಈ ಹಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ. ಕನ್ನಡದ ಮೊಟ್ಟ ಮೊದಲ ಶಾಸನ. ಇದರ ಕಾಲ ಕ್ರಿಸ್ತಶಕ 450. ಕ್ರಿಸ್ತಶಕ 450. ಇಲ್ಲಿ ಆಪ್ಷನ್ದ ಕ್ರಿಸ್ತ ಪೂರ್ವ ಅಂತಾನು ಕೊಟ್ಟಿರ್ತಾರೆ, ಅಬ್ಸರ್ವ್ ಮಾಡ್ಬೇಕು. ಕ್ರಿಸ್ತಶಕ 450ರಲ್ಲಿ ಈ ಹಲ್ಮಿಡಿ ಶಾಸನವನ್ನ ರಚನೆ ಮಾಡಲಾಯಿತು.
ಇದನ್ನ ಕಾಕುತ್ಸವರ್ಮನು ಕೆತ್ತಿಸಿದವನು. ಇದನ್ನ ಕಾಕುತ್ಸವರ್ಮ ಕೆತ್ತಿಸಿದ ಸ್ನೇಹಿತರೆ. ಕಾಕುತ್ಸವರ್ಮ ಯಾವ ರಾಜಮನೆತನದ ಅರಸರೇ? ಕದಂಬ ರಾಜಮನೆತನದ ಅರಸ್ತಾರೆ ಸ್ನೇಹಿತರೆ. ಓಕೆ, ಈ ಕದಂಬ ರಾಜವಂಶದ ಅರಸನಾಗಿರುವಂತಹ ಕಾಕುತ್ಸವರ್ಮ ಈ ಹಲ್ಮಿಡಿ ಶಾಸನವನ್ನ ಕೆತ್ತಿಸಿದ. ಪೂರ್ವ ಹಳೆಗನ್ನಡ ಮತ್ತು ಬ್ರಾಹ್ಮಿ ಲಿಪಿ ಹೋಲುವಂತಹ ಕನ್ನಡ ಲಿಪಿಯಲ್ಲಿ ಈ ಹಲ್ಮಿಡಿ ಶಾಸನ ಇರುವಂಥದ್ದು. ಈ ಶಾಸನದ ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರ ಐತ್ರಿ. ಈ ಹಲ್ಮಿಡಿ ಈ ರೀತಿ ಶಾಸನ ಅದಂದ್ರೆ ಇಲ್ಲಿ ಮೇಲೆ ಸುದರ್ಶನ ಚಕ್ರ ಇರುವಂಥದ್ದು. ಈ ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದ ವೀರಭದ್ರೇಶ್ವರ ದೇವಾಲಯದ ಮುಂಭಾಗದಲ್ಲಿ ನಾವು ಕಾಣಬಹುದು. ಇವಾಗ ಪ್ರಸ್ತುತವಾಗಿ ಹಲ್ಮಿಡಿ ಶಾಸನ ಎಲ್ಲಾದ್ರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದ ವೀರಭದ್ರೇಶ್ವರ ದೇವಾಲಯದ ಮುಂಭಾಗದಲ್ಲಿ ಐತ್ರಿ. ಈ ಶಾಸನದೊಳಗೆ ಒಟ್ಟು 16 ಸಾಲುಗಳದವ. ಈ 16 ಸಾಲುಗಳಲ್ಲಿ 23 ಕನ್ನಡ ಪದಗಳ ಬಳಕೆಯಾಗಿರುವಂಥದ್ದು. ಈ 16 ಸಾಲುಗಳಲ್ಲಿ 23 ಕನ್ನಡದ ಪದಗಳ ಬಳಕೆಯಾಗಿರುವಂಥದ್ದು. ಈ ಶಾಸನ ವಿಷ್ಣು ಸ್ತುತಿಯಿಂದ ಪ್ರಾರಂಭವಾಗ್ತದೆ. ವಿಷ್ಣು ಸ್ತುತಿಯಿಂದ ಆರಂಭವಾಗ್ತದೆ. ಕ್ರಿಸ್ತಶಕ 1936ರಲ್ಲಿ ರಾಜ್ಯದ ಪ್ರಾಚ್ಯ ಇಲಾಖೆಯ ನಿರ್ದೇಶಕರಾದ ಎಂ.ಎಚ್. ಕೃಷ್ಣರವರು ಈ ಹಲ್ಮಿಡಿ ಶಾಸನವನ್ನ ಸಂಶೋಧಿಸಿದರು. ಕ್ರಿಸ್ತಶಕ 1936ರಲ್ಲಿ ಪ್ರಾಚ್ಯ ಇಲಾಖೆಯ ನಿರ್ದೇಶಕರಾದ ಎಂ.ಎಚ್. ಕೃಷ್ಣರವರು ಈ ಹಲ್ಮಿಡಿ ಶಾಸನವನ್ನ ಸಂಶೋಧಿಸಿದ್ರು ಸ್ನೇಹಿತರೆ. ಈ ಶಾಸನ ಯಾವುದಕ್ಕೆ ಸಂಬಂಧಿಸಿದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಶತ್ರುರಾಜನ ಮೇಲೆ ಹೋರಾಡಿ ಗೆದ್ದ ವಿಜಯ ಅರಸ ಎಂಬ ಯೋಧನಿಗೆ ಪಲ್ಮಿಡಿ ಮತ್ತು ಮಳವಳ್ಳಿ ಎಂಬ ಗ್ರಾಮಗಳನ್ನ ದತ್ತಿಯಾಗಿ ಬಿಟ್ಟು ಕೊಡುವ ರಾಜಾಜ್ಞೆಯ ಉಲ್ಲೇಖ ಈ ಶಾಸನ ಒಳಗೊಂಡಿರುವಂಥದ್ದು. ಈ ಶಾಸನದಲ್ಲಿ ಶತ್ರುರಾಜನ ಮೇಲೆ ಹೋರಾಡಿ ಗೆದ್ದಿರುವಂತ ವಿಜಯ ಅರಸ ಎಂಬ ಯೋಧನಿಗೆ ಪಲ್ಮಿಡಿ ಮತ್ತು ಮಳವಳ್ಳಿ ಅಂತನ್ನೋ ಗ್ರಾಮಗಳನ್ನ ದತ್ತಿಯಾಗಿ ಕೊಡಬೇಕು ಅಂತ ರಾಜ ಹೊರಡಿಸಿರುವಂತ ರಾಜಾಜ್ಞೆಯ ಬಗ್ಗೆ ಉಲ್ಲೇಖ ಇರುವಂಥದ್ದು. ಇದಿಷ್ಟು ಹಲ್ಮಿಡಿ ಶಾಸನದ ಬಗ್ಗೆ. ಪ್ರಶ್ನೆಗೆ ಸರಿಯಾದ ಉತ್ತರ ಏನ್ರಿ? ಇಲ್ಲಿ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನದ ಅವಧಿ ಏನ್ರಿ? ಕ್ರಿಸ್ತಶಕ 450. ಸರಿಯಾದ ಉತ್ತರ ಸಿ. ನೆಕ್ಸ್ಟ್ 10ನೇ ಪ್ರಶ್ನೆ. ಕನ್ನಡದ ಮೊಟ್ಟ ಮೊದಲ ಪದ ಇಸಿಲ ಕಂಡು ಬರುವ ಶಾಸನ ಯಾವುದು? ಆಪ್ಷನ್ ಎ ಮಸ್ಕಿ ಶಾಸನ, ಆಪ್ಷನ್ ಬಿ ಬ್ರಹ್ಮಗಿರಿ ಶಾಸನ, ಆಪ್ಷನ್ ಡಿ ಹಲ್ಮಿಡಿ ಶಾಸನ, ಆಪ್ಷನ್ ಡಿ ಸನ್ನತಿ ಶಾಸನ. ಯಾವ ಶಾಸನದಲ್ಲಿ ಈ ಇಸಿಲ ಅಂತನ್ನೋ ಪದ ಕಂಡು ಬರ್ತದ ಅಂತ ಪ್ರಶ್ನೆ ಕೇಳಿರುವಂತದ್ದು. ಕನ್ನಡದ ಮೊದಲ ಪದ ಯಾವ್ದ್ರಿ? ಇಸಿಲ. ಕನ್ನಡದ ಮೊದಲ ಪದ ಇಸಿಲ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಬ್ರಹ್ಮಗಿರಿ ಬೆಟ್ಟದಲ್ಲಿರುವ ಅಶೋಕನ ಶಾಸನದಲ್ಲಿ ಈ ಇಸಿಲ ಅಂತನ್ನೋ ಪದ ಕಂಡು ಬರ್ತದ. ಈ ಇಸಿಲ ಅಂತನ್ನೋ ಪದ ಅಶೋಕನ ಶಾಸನವಾಗಿರುವಂತ ಬ್ರಹ್ಮಗಿರಿ ಶಾಸನದಲ್ಲಿ ಉಲ್ಲೇಖ ಇರುವಂತದ್ದು. ಬ್ರಹ್ಮಗಿರಿ ಬೆಟ್ಟದಲ್ಲಿ ಈ ಶಾಸನ ಕಂಡು ಬಂದಿರೋದ್ರಿಂದ ಈ ಶಾಸನವನ್ನ ಬ್ರಹ್ಮಗಿರಿ ಶಾಸನ ಅಂತ ಕರಿತೀವಿ. ಇದನ್ನ ಅಶೋಕನು ಕೆತ್ತಿಸಿರುವಂತದ್ದು, ಅಂದ್ರೆ ಅಶೋಕ ಮಹಾಶಯ ಕೆತ್ತಿಸಿರುವಂತದ್ದು. ಈ ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲ ಅಂತನ್ನೋ ಪದದ ಉಲ್ಲೇಖ ಇರುವಂತದ್ದು. ಇಸಿಲ ಎಂಬ ಪದದ ಅರ್ಥ ಬಾಣವನ್ನ ಹೂಡು ಎಂಬರ್ಥ ಕೊಡ್ತದ ಅಂತಗಿಸಿಂದೇಳಿ ಡಿ.ಎಲ್. ನರಸಿಂಹಾಚಾರ್ಯರು ಹೇಳಿರುವಂತದ್ದು. ಡಿ.ಎಲ್. ನರಸಿಂಹಾಚಾರ್ಯರು ಈ ಇಸಿಲ ಪದದ ಮೀನಿಂಗ್ ಅನ್ನ ಹೇಳಿರುವಂತದ್ದು. ಮೀನಿಂಗ್ ಏನಾಗ್ತದ್ರಿ? ಇದ್ರದ ಅರ್ಥ ಏನಾಗ್ತದೆ? ಬಾಣವನ್ನ ಹೂಡು ಅಂತ ಅರ್ಥ ಆಗ್ತದೆ. ಅಶೋಕನ ಶಿಲಾಶಾಸನಗಳು ಪ್ರಾಕೃತ, ಪಾಳಿ ಮತ್ತು ಗ್ರೀಕ್ ಆಗಿದ್ದು ಬ್ರಾಹ್ಮಿ ಮತ್ತು ಕುರೋಷ್ಟಿ ಲಿಪಿಯನ್ನು ಬಳಸಲಾಗಿದೆ. ಅಶೋಕನ ಶಿಲಾಶಾಸನಗಳದ ಭಾಷೆ ಯಾವ್ದ್ರಿ? ಪ್ರಾಕೃತ, ಪಾಳಿ ಮತ್ತು ಗ್ರೀಕ್ ಭಾಷೆಯಲ್ಲಿರ್ತಿದ್ದು, ಆದ್ರ ಲಿಪಿ ಅಂದ್ರೆ ಬರೆಯುವಂತ ಶೈಲಿ ಬ್ರಾಹ್ಮಿ ಮತ್ತು ಕುರೋಷ್ಟಿಯಲ್ಲಿರ್ತಿತ್ತು. ಈಗ ಉದಾಹರಣೆಗಾಗಿ ನಾವು ವಾಟ್ಸಪ್ನ್ಯಾಗ ಯಾರೋ ನಮ್ಮ ದೋಸ್ತನಿಗೆ ಒಬ್ಬನಿಗೆ ಊಟ ಆಯ್ತೇನಪ್ಪ ಅಂತ ಕೇಳ್ತೀವಿ. ನಾವು ವಾಟ್ಸಪ್ನ್ಯಾಗ ಕನ್ನಡದೊಳಗೆ ಬರೆಯಂಗಿಲ್ಲ. ಊಟ ಆಯ್ತಾ ಅಂತ ಈ ರೀತಿ ಬರಿತೀವಿ. ಭಾಷೆಯಲ್ಲಿ ಕನ್ನಡ ಅದ, ಬರೆದಿರುವಂತ ಲಿಪಿ ಏನಾದ್ರಿ? ಇಂಗ್ಲಿಷ್ ಅದ. ಇದೇ ರೀತಿ ಇಲ್ಲಿ ಅಶೋಕನ ಶಿಲಾಶಾಸನಗಳ ಪ್ರಾಕೃತ, ಪಾಳಿ ಮತ್ತು ಗ್ರೀಕ್ ಭಾಷೆಯಲ್ಲಿ ಇರ್ತಿದ್ವು. ಆದ್ರ ಬರೆಯುವಂತ ಲಿಪಿ ಏನದಲ್ರಿ? ಬ್ರಾಹ್ಮಿ ಮತ್ತು ಕುರೋಷ್ಟಿಯಲ್ಲಿ ಇರ್ತಿತ್ತು ಸ್ನೇಹಿತರೆ. ಓಕೆ ರೀ. ಅಶೋಕನ ಶಾಸನಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದೊಳಗೆ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ.
ಕರ್ನಾಟಕದ ಅಶೋಕನ ಮೊದಲ ಶಾಸನ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಶಾಸನವನ್ನ 1897ರಲ್ಲಿ BL ರೈಸ್ ಸಂಶೋಧಿಸಿದ್ರು. BL ರೈಸ್ ರವರನ್ನ ಕರ್ನಾಟಕ ಶಾಸನಗಳ ಪಿತಾಮಹ ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಕರ್ನಾಟಕ ಶಾಸನಗಳ ಪಿತಾಮಹ ಯಾರ್ರಿ? BL ರೈಸ್. ಈ ಬ್ರಹ್ಮಗಿರಿ ಶಾಸನ ಏನದಲ್ರಿ, ಕರ್ನಾಟಕದಲ್ಲಿ ದೊರೆತಿರುವಂತ ಅಶೋಕನ ಮೊಟ್ಟ ಮೊದಲ ಶಾಸನ. ಇದು ಎಲ್ಲಿ ಅದ ರೀ? ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿ ಅದ. ಈ ಶಾಸನವನ್ನ BL ರೈಸ್ನವರು 1897ರಲ್ಲಿ ಸಂಶೋಧಿಸಿದ್ರು, ಕಂಡಿಡಿದ್ರು. ಓಕೆ ರೀ. ನೆಕ್ಸ್ಟ್ 11ನೇ ಪ್ರಶ್ನೆ, ಕರ್ನಾಟಕವನ್ನಾಳಿದ ಮೊದಲ ರಾಜಮನೆತನ ಯಾವುದು? ಕರ್ನಾಟಕ ಇತಿಹಾಸದ ಮೊದಲ ರಾಜಮನೆತನಗಳ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ. ಕರ್ನಾಟಕವನ್ನ ಆಳಿದ ಮೊಟ್ಟ ಮೊದಲ ರಾಜಮನೆತನ ಶಾತವಾಹನ ರಾಜಮನೆತನ. ಕರ್ನಾಟಕವನ್ನಾಳಿದ ಮೊದಲ ಕನ್ನಡ ರಾಜಮನೆತನ ಕದಂಬ ರಾಜಮನೆತನ. ಕರ್ನಾಟಕವನ್ನ ಅತಿ ದೀರ್ಘ ಅವಧಿಗೆ ಆಳಿದ ರಾಜಮನೆತನ ಗಂಗ ರಾಜಮನೆತನ. ಸ್ನೇಹಿತರೆ, ಕರ್ನಾಟಕವನ್ನಾಳಿದ ಮೊದಲ ರಾಜಮನೆತನ ಶಾತವಾಹನರು. ಕರ್ನಾಟಕವನ್ನಾಳಿದ ಮೊದಲ ಕನ್ನಡ ರಾಜಮನೆತನ ಕದಂಬರು. ಕರ್ನಾಟಕವನ್ನ ಅತಿ ದೀರ್ಘದ ಅವಧಿಗೆ ಆಳಿರುವಂತಹ ಮನೆತನ ಗಂಗರು. ಸ್ನೇಹಿತರೆ, ಇಲ್ಲಿ ಪ್ರಶ್ನೆ ಏನ್ ಕೇಳ್ಯಾರಿ? ಕರ್ನಾಟಕವನ್ನಾಳಿದ ಮೊದಲ ರಾಜಮನೆತನ ಕೇಳ್ಯಾರ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನ್ರಿ? ಆಪ್ಷನ್ ಡಿ, ಶಾತವಾಹನರು ಸರಿಯಾದ ಉತ್ತರ. ನೆಕ್ಸ್ಟ್ 12ನೇ ಪ್ರಶ್ನೆ, ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳ್ಯಾರ. ಆಪ್ಷನ್ ಎ, ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶ 1,91,791 ಚದರ ಕಿಲೋಮೀಟರ್. ಆಪ್ಷನ್ ಬಿ, ಇದು ಭಾರತದ ಒಟ್ಟು ಭೂಪ್ರದೇಶದ 5.05% ಇರುವಂತದ್ದಂತ ಕೊಟ್ಟಿರುವಂತದ್ದು. ಆಪ್ಷನ್ ಸಿ, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಂಖ್ಯೆ ಅಂದಾಜು 6.11 ಕೋಟಿ, ಅಂದ್ರೆ 6,11,00,000. ಆಪ್ಷನ್ ಡಿ, ಕರ್ನಾಟಕವು ಪ್ರಸ್ತುತ 31 ಜಿಲ್ಲೆಗಳನ್ನು ಒಳಗೊಂಡಿದೆ. ಈ ರೀತಿ 4 ಆಪ್ಷನ್ಸ್ಗಳು ಕೊಟ್ಟಾರ. ಈ 4 ಆಪ್ಷನ್ಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತ ವಿವರಣೆ, ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲೈತಿ. ಕರ್ನಾಟಕ ಇಲ್ಲಿ ಐತ್ರಿ ನೋಡ್ರಿ, ಈ ರೀತಿ ಮ್ಯಾಪ್ ಅದ, ಈ ರೀತಿ ಮ್ಯಾಪ್ ಅದ. ಓಕೆ ರೀ, ಈ ರೀತಿ ಮ್ಯಾಪ್ ಅಂತಂದ್ರೆ ಇಲ್ಲಿ ನೋಡ್ರಿ, ಉ ಇ ಪು ಆ ದ ನೈ ಪ ವ, ಈ ರೀತಿ ದಿಕ್ಕುಗಳು. ಇದು ನೆನ್ಪಿಡ್ರಿ, ಉಯಿಪು ಆದ ನೈಪವ. ಉ ಅಂದ್ರೆ ಉತ್ತರ, ಇದು ಈಶಾನ್ಯ, ಇದು ಪೂರ್ವ ದಿಕ್ಕು, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ. ನೋಡ್ರಿ, ನಮ್ದು ಇದು ಈ ರೀತಿ ಇಂಡಿಯಾ ಅಂತಂದ್ರೆ ಇಲ್ಲಿ ಕರ್ನಾಟಕ ಬರ್ತದೆ. ಓಕೆ ರೀ, ದಕ್ಷಿಣ ಭಾಗದಲ್ಲಿ ನಮ್ಮ ಕರ್ನಾಟಕ ಅದ. ಭಾರತದಲ್ಲಿ ಕರ್ನಾಟಕ ರಾಜ್ಯ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತದ್ರಿ. ನೆಕ್ಸ್ಟ್, ಕರ್ನಾಟಕವು 1,91,791 ಚದರ ಕಿಲೋಮೀಟರ್ ಭೌಗೋಳಿಕ ಪ್ರದೇಶವನ್ನ ಹೊಂದಿರುವಂಥದ್ದು. ಇದು ಭಾರತದ ಭೌಗೋಳಿಕ ಪ್ರದೇಶದಲ್ಲಿ 5.83% ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ನಮ್ಮ ಕರ್ನಾಟಕದ ಭೌಗೋಳಿಕ ಪ್ರದೇಶದ ಭಾಗ ಎಷ್ಟ್ರಿ? 5.83% ಅದ. ಭಾರತದ ವಿಸ್ತೀರ್ಣದಲ್ಲಿ ಕರ್ನಾಟಕ 6ನೇ ಸ್ಥಾನ ಹೊಂದಿರುವಂಥದ್ದು. ಭಾರತದ ವಿಸ್ತೀರ್ಣದಲ್ಲಿ ಕರ್ನಾಟಕ ರಾಜ್ಯ 6ನೇ ಸ್ಥಾನ ಹೊಂದಿರುವಂಥದ್ದು. ಮೊದಲ 5 ಸ್ಥಾನಗಳೆಂದ್ರೆ ಕರ್ನಾಟಕ ರಾಜ್ಯಕ್ಕಿಂತ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾಗಿರುವಂಥ ರಾಜ್ಯಗಳು ಯಾವ್ಯಾವು ಅಂತಂದ್ರೆ, ಮೊದಲು ರಾಜಸ್ಥಾನ, 2ನೇದು ಮಧ್ಯಪ್ರದೇಶ, 3ನೇದು ಮಹಾರಾಷ್ಟ್ರ, 4ನೇದು ಉತ್ತರ ಪ್ರದೇಶ, 5ನೇದು ಗುಜರಾತ್. ಈ 5 ರಾಜ್ಯಗಳ ಕರ್ನಾಟಕ ರಾಜ್ಯಕ್ಕಿಂತ ವಿಸ್ತೀರ್ಣದಲ್ಲಿ ಹೆಚ್ಚಿಗೆ ದೊಡ್ಡ ಅದಾವ್ರಿ. ನಮ್ದು ಕರ್ನಾಟಕ 6ನೇ ಸ್ಥಾನದಲ್ಲಿ ಇರುವಂಥದ್ದು. ಓಕೆ ರೀ. ನೆಕ್ಸ್ಟ್, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು 6,11,30,704 ಒಟ್ಟು ಜನಸಂಖ್ಯೆ. ಇದು ಭಾರತದ ಒಟ್ಟು ಜನಸಂಖ್ಯೆಯ 5.5% ಇರುವಂಥದ್ದು. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕ ಜನಸಂಖ್ಯೆ ಎಷ್ಟೈತ್ರಿ? 5.5% ಐತಿ. 5.5. ಭಾರತದ ಒಟ್ಟು ಜನಸಂಖ್ಯೆ 100% ಅಂತ ಅನ್ಕೊಂಡ್ರೆ ನಮ್ಮ ಕರ್ನಾಟಕ ರಾಜ್ಯದ ಜನಸಂಖ್ಯೆ ಈ 100% ನಲ್ಲಿ 5.05% ಅದಾರಿ. ಓಕೆ ರೀ. ಭಾರತದ ಜನಸಂಖ್ಯೆಯಲ್ಲಿ ಕರ್ನಾಟಕ 8ನೇ ಸ್ಥಾನದೊಳಗದ. ಭಾರತದ ಜನಸಂಖ್ಯೆಯಲ್ಲಿ ಕರ್ನಾಟಕ 8ನೇ
ಅತಿ ದೊಡ್ಡ ರಾಜ್ಯ ಸ್ನೇಹಿತರೆ. ಅಂದ್ರೆ ಇನ್ನ 7 ಅತಿ ದೊಡ್ಡ ರಾಜ್ಯಗಳು ಯಾವ್ಯಾವು, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ 7 ರಾಜ್ಯಗಳು ಯಾವ್ಯಾವು ಅಂತ ನೋಡೋದಾದ್ರೆ, 1ನೇದು ಉತ್ತರ ಪ್ರದೇಶ, 2ನೇದು ಮಹಾರಾಷ್ಟ್ರ, 3ನೇದು ಬಿಹಾರ್, 4ನೇದು ಪಶ್ಚಿಮ ಬಂಗಾಳ, 5ನೇದು ಮಧ್ಯಪ್ರದೇಶ, 6ನೇದು ತಮಿಳುನಾಡು, 7ನೇದು ರಾಜಸ್ಥಾನ್, 8ನೇ ನಮ್ದು ಕರ್ನಾಟಕ. ಪ್ರಶ್ನೆ ನೋಡೋಣ ಸ್ನೇಹಿತರೆ. ಪ್ರಶ್ನೆ ಏನ್ ಕೊಟ್ಟಿದ್ರಿ, ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಪ್ರಶ್ನೆ ಕೊಟ್ಟಿದ್ರು. ಆಪ್ಷನ್ ಎ, ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶ 1,91,791 ಚದರ ಕಿಲೋಮೀಟರ್. ಇದು ಕರೆಕ್ಟ್ ಆದ್ರಿ ಹೇಳಿಕೆ. ಆಪ್ಷನ್ ಎ ಕರೆಕ್ಟ್ ಅದ. ಆಪ್ಷನ್ ಬಿ, ಇದು ಭಾರತದ ಒಟ್ಟು ಭೂಪ್ರದೇಶದ 5.05%. ಇದು ತಪ್ಪ ಸ್ನೇಹಿತರೆ, 5.83% ಆದ್ರಿ. ಓಕೆ ರೀ. ನೆಕ್ಸ್ಟ್ ಉಳಿದಿರ್ತಕ್ಕಂಥವು 2 ಹೇಳಿಕೆ ಸರಿ ಅದಾವ. ಇಲ್ಲಿ ಉತ್ತರ ಏನ್ರಿ, ಆಪ್ಷನ್ ಬಿ. ಏನ್ ಕೇಳನ್ರಿ, ಯಾವ ಹೇಳಿಕೆ ತಪ್ಪದ ಅಂತ ಕೇಳೋಣ. ಹಾಗಾಗಿ ಬಿ ಹೇಳಿಕೆ ತಪ್ಪದ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಕರ್ನಾಟಕ ಒಟ್ಟು 6 ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವಂತದ್ದು ಸ್ನೇಹಿತರೆ. ಇಲ್ಲದ ನೋಡ್ರಿ, ಇದು ಕರ್ನಾಟಕ ಮ್ಯಾಪ್. ಇದು ಕರ್ನಾಟಕ, ಈ ಕಡೆ ತೆಲಂಗಾಣ ಅದ, ಇಲ್ಲಿ ಮಹಾರಾಷ್ಟ್ರ ಅದ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಗೋವಾ. ನೋಡ್ರಿ, 1 2 3 4 5 6 ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವಂಥದ್ದು. ಉತ್ತರದಲ್ಲಿ ಮಹಾರಾಷ್ಟ್ರ ಅದ, ಇಲ್ಲಿ ಮಹಾರಾಷ್ಟ್ರ ಅದ. ಮ್ಯಾಪ್ಗೆ ಮೊದಲು ನಾವೇನ್ ಮಾಡೋಣ ಅಂತಂದ್ರೆ ಈ ರೀತಿ ಹಾಕೊಳ್ಳಮ್ಮ ಸ್ನೇಹಿತರೆ. ಈ ರೀತಿ ಹಾಕೊಂಡ್ರೆ ನಮಗೆ ಈಸಿ ಗೊತ್ತಾಗ್ತದೆ. ಇಲ್ಲಿ ನೋಡ್ರಿ, ಉ ಈ ಪು ಆ ದ ನೈ ಪ ವ, ಉಯಿಪು ಆದ ನೈಪವ. ಇದು ಉತ್ತರ ದಿಕ್ಕು, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ. ಉಯಿಪು ಆದ ನೈಪವ ಅಂತ ಹಿಂಗೆ ನೀವು ನೆನ್ಪಿಟ್ಕೊಂಡ್ರಿ ಅಂದ್ರೆ ದಿಕ್ ಈಸಿ ನೆನ್ಪಿರ್ತದ. ನೋಡ್ರಿ, ಉತ್ತರ ಇಲ್ಲಿ ಉತ್ತರದಲ್ಲಿ ಮಹಾರಾಷ್ಟ್ರ ಅದ. ಓಕೆ ರೀ. ನೆಕ್ಸ್ಟ್, ಈಶಾನ್ಯ ದಿಕ್ಕಿನಲ್ಲಿ ತೆಲಂಗಾಣ ಅದ. ಪೂರ್ವ ದಿಕ್ಕಿನಲ್ಲಿ ಆಂಧ್ರ ಪ್ರದೇಶ ಅದ. ಓಕೆ ರೀ. ನೆಕ್ಸ್ಟ್, ದಕ್ಷಿಣ ಮತ್ತು ಆಗ್ನೇಯ. ನೋಡ್ರಿ, ಇಲ್ಲಿ ದಕ್ಷಿಣ ಅದ, ಇಲ್ಲಿ ಆಗ್ನೇಯ ಅದ. 2 ದಿಕ್ಕುಗಳಿಗೆ ಕವರ್ ಮಾಡಿದ್ದು ತಮಿಳುನಾಡು. ಓಕೆ ರೀ. ನೆಕ್ಸ್ಟ್, ನೈಋತ್ಯ ದಿಕ್ಕಿನಲ್ಲಿ ಕೇರಳ ಇಲ್ಲೈತ್ರಿ, ಇಲ್ಲೈತಿ ನೋಡ್ರಿ. ನೈಋತ್ಯ ದಿಕ್ಕಿನಲ್ಲಿ ಕೇರಳ ಅದ. ಓಕೆ ರೀ. ನೈಋತ್ಯ ದಿಕ್ಕಿನಲ್ಲಿ ಇದು ಕೇರಳ ಇರುವಂತದ್ದು. ಪಶ್ಚಿಮ ದಿಕ್ಕಿನಲ್ಲಿ ಅರಬ್ಬಿ ಸಮುದ್ರ, ಇಲ್ಲಿ ನೋಡ್ರಿ, ಪಶ್ಚಿಮ ದಿಕ್ಕಿನಲ್ಲಿ ಅರಬ್ಬಿ ಸಮುದ್ರ. ನೆಕ್ಸ್ಟ್, ವಾಯುವ್ಯ ದಿಕ್ಕಿನಲ್ಲಿ ಗೋವಾ, ಇಲ್ಲೈತಿ ನೋಡ್ರಿ ಸ್ನೇಹಿತರೆ. ಇದೇನು ವಾಯುವ್ಯ ದಿಕ್ಕ ಅದಲ್ರಿ, ಇಲ್ಲಿ ಗೋವಾ ಬರ್ತದ. ಓಕೆ ರೀ. ಈ ರೀತಿ ಕರ್ನಾಟಕ ಒಟ್ಟು 6 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿರುವಂಥದ್ದು. ನೆಕ್ಸ್ಟ್, ಕರ್ನಾಟಕದ ತುದಿಗಳು. ಉತ್ತರ ತುದಿ, ಇದು ಉತ್ತರ ತುದಿ ಸ್ನೇಹಿತರೆ, ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮುಖೇಡ ಸ್ನೇಹಿತರೆ. ಇದು ಉತ್ತರದ ತುದಿ. ದಕ್ಷಿಣದ ತುದಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟು. ಪೂರ್ವದ ತುದಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು. ಪಶ್ಚಿಮದ ತುದಿ ಕಾರವಾರ. ಇವು ಕರ್ನಾಟಕದ ತುತ್ತ ತುದಿ ಪ್ರದೇಶಗಳ ಸ್ನೇಹಿತರೆ. ಉತ್ತರದ ತುದಿಯೊಳಗ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮುಖೇಡನೆ ಕರ್ನಾಟಕದ ಉತ್ತರದ ತುತ್ತ ತುದಿ ಪ್ರದೇಶ ಸ್ನೇಹಿತರೆ. ನೆಕ್ಸ್ಟ್, ದಕ್ಷಿಣ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟು, ಪೂರ್ವ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು, ಪಶ್ಚಿಮದ ತುದಿ ಕಾರವಾರ ಸ್ನೇಹಿತರೆ. ಇವು ಕರ್ನಾಟಕದ ತುತ್ತ ತುದಿ ಪ್ರದೇಶಗಳ ಸ್ನೇಹಿತರೆ, ಬೌಂಡ್ರಿ ಪ್ರದೇಶಗಳು. ನೆಕ್ಸ್ಟ್, ಕರ್ನಾಟಕದ ಭೂ ಪ್ರದೇಶದ ಬಗ್ಗೆ ನೋಡೋಣ ಸ್ನೇಹಿತರೆ. ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂಥದ್ದು. ಈ ಉತ್ತರದಿಂದ ಈ ದಕ್ಷಿಣಕ್ಕೆ 750 ಕಿಲೋಮೀಟರ್ ಅದ ರೀ. ನೆಕ್ಸ್ಟ್, ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್. ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್. ನೆಕ್ಸ್ಟ್, ಕರ್ನಾಟಕದ 3 ಜಿಲ್ಲೆಗಳ 320 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಹೊಂದಿರುವಂಥದ್ದು. ಇಲ್ಲಿ ಆ 3 ಜಿಲ್ಲೆಗಳು ಯಾವ್ಯಾವ್ರಿ? ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ. ಈ 3 ಜಿಲ್ಲೆಗಳ 320 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಹೊಂದಿರುವಂಥದ್ದು. ಓಕೆ. ನೆಕ್ಸ್ಟ್, ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶ ಸ್ಥಾನದ ಬಗ್ಗೆ ನೋಡೋದಾದ್ರೆ, ಕರ್ನಾಟಕವು 11:31 18:45 ಉತ್ತರ ಅಕ್ಷಾಂಶದಲ್ಲಿರುವಂಥದ್ದು. ಅಂದ್ರೆ ಒಟ್ಟು 7:14 ಅಕ್ಷಾಂಶದಲ್ಲಿ ವಿಸ್ತರಿಸಿರುವಂಥದ್ದು. ಇಲ್ಲಿ ಕೊಟ್ಟಿ ನೋಡ್ರಿ ಸ್ನೇಹಿತರೆ, 11:31 ಉತ್ತರ ಅಕ್ಷಾಂಶದಿಂದ 18:45 ಉತ್ತರ ಅಕ್ಷಾಂಶದವರೆಗೆ ಕರ್ನಾಟಕ ವಿಸ್ತರಿಸಿರುವಂಥದ್ದು ಇಲ್ಲಿಂದ ಇಲ್ಲಿ ತನಕ. ಓಕೆ ರೀ, 11:35
18 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶದಲ್ಲಿ ಕರ್ನಾಟಕ ವಿಸ್ತರಿಸಿರುವಂಥದ್ದು. ನೆಕ್ಸ್ಟ್ 74 ಡಿಗ್ರಿ 12 ನಿಮಿಷದಿಂದ 78 ಡಿಗ್ರಿ 40 ಪೂರ್ವ ರೇಖಾಂಶದ ನಡುವೆ ವಿಸ್ತರಿಸಿರುವಂಥದ್ದು. ಇಲ್ಲಿ ಕೊಟ್ಟಿ ನೋಡ್ರಿ ಪೂರ್ವ ರೇಖಾಂಶ 74 ಡಿಗ್ರಿ 12 ನಿಮಿಷ 78 ಡಿಗ್ರಿ 40 ನಿಮಿಷ ಪೂರ್ವ ರೇಖಾಂಶದೊಳಗೆ ಕರ್ನಾಟಕ ವಿಸ್ತರಿಸಿರುವಂಥದ್ದು. ಇದಿಷ್ಟೇನಂತಂದ್ರೆ ಇದು ಅಕ್ಷಾಂಶ ಮತ್ತು ರೇಖಾಂಶದ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಕರ್ನಾಟಕ ಒಟ್ಟು 223 ತಾಲೂಕುಗಳು ಹೊಂದಿರುವಂಥದ್ದು. ಇದು 2023-24 ಆರ್ಥಿಕ ಸಮೀಕ್ಷೆ ಪ್ರಕಾರ ಸ್ನೇಹಿತರೆ. ಆದ್ರೆ ಒಟ್ಟು 239 ತಾಲೂಕುಗಳಂತ ಪರಿಗಣಿಸಿರುವಂಥದ್ದು. ನೆಕ್ಸ್ಟ್ ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ತಾಲೂಕುಗಳನ್ನ ಹೊಂದಿರುವಂತ ಜಿಲ್ಲೆ ಸ್ನೇಹಿತರೆ. ಈ ಜಿಲ್ಲೆಯೊಳಗೆ 14 ತಾಲೂಕುಗಳು ಬರ್ತಾವೆ. ಒಟ್ಟು ಗ್ರಾಮ ಪಂಚಾಯತಿಗಳು 5954 ಅದಾವ್ರಿ. ಕೆಲವೊಂದು ಪುಸ್ತಕಗಳಲ್ಲಿ 6029 ಅಂತಲೂ ಕೂಡ ಮೆನ್ಷನ್ ಮಾಡಿರುವಂಥದ್ದು. ನೆಕ್ಸ್ಟ್ ಕರ್ನಾಟಕದ ಸಂಕೇತಗಳ ಬಗ್ಗೆ ನೋಡೋದಾದ್ರೆ ನಮ್ಮ ರಾಜ್ಯದ ಲಾಂಛನ ಗಂಡಬೇರುಂಡ, ರಾಜ್ಯ ಭಾಷೆ ಕನ್ನಡ, ರಾಜ್ಯದ ಹಾಡು ಜಯ ಭಾರತ ಜನನಿಯ ತನುಜಾತೆ, ರಾಜ್ಯ ನೃತ್ಯ ಯಕ್ಷಗಾನ, ರಾಜ್ಯ ಪ್ರಾಣಿ ಆನೆ, ರಾಜ್ಯ ಪಕ್ಷಿ ಇಂಡಿಯನ್ ರೂಲರ್, ರಾಜ್ಯ ಹೂವು ಕಮಲ, ರಾಜ್ಯ ಮರ ಶ್ರೀಗಂಧ. ಇವು ಕರ್ನಾಟಕ ರಾಜ್ಯದ ಸಂಕೇತಗಳ ಸ್ನೇಹಿತರೆ. ಇಲ್ಲಿಗೆ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಯ ಮೊದಲನೇ ವಿಡಿಯೋ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.